ಆದರ್ಶ ಶಿಕ್ಷಣ ದಂಪತಿಗಳ ರಜತ ಮಹೋತ್ಸವ ಸಂಭ್ರಮ. ಗೀತಗುಚ್ಛ ಕವನ ಸಂಕಲನ ಲೋಕಾರ್ಪಣೆ. ಆದರ್ಶ ಶಿಕ್ಷಕ ದಂಪತಿಗಳಾದ ಶ್ರೀಮತಿ ಗೀತಾ ಬಸ್ತಾವಾಡೆ ಮತ್ತು ಶ್ರೀ ಸುಭಾಷ್ ಬಸ್ತಾವಾಡೆ ಅವರ ದಾಂಪತ್ಯ ಜೀವನದ 25ನೇ ವರ್ಷದ ರಜತ ಸಂಭ್ರಮವು ಹುಕ್ಕೇರಿಯಲ್ಲಿ ಸಂಭ್ರಮದಿಂದ ನಡೆಯಿತು. ಕೇವಲ ವೈಯಕ್ತಿಕ ಸಂಭ್ರಮಕ್ಕೆ ಸೀಮಿತವಾಗದೆ ಈ ದಂಪತಿಗಳು ತಮ್ಮ ವಿಶೇಷ ದಿನವನ್ನು ಸಾಹಿತ್ಯ ಸೇವೆಯ ಮೂಲಕ ಅರ್ಥಪೂರ್ಣಗೊಳಿಸಿದ್ದು ವಿಶೇಷವಾಗಿದೆ. ಹುಕ್ಕೇರಿಯ ರವದಿ ಫಾರ್ಮ್ ಹೌಸ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಗೀತಾ ಬಸ್ತವಾಡೆ ಅವರ ಚೊಚ್ಚಲ ಕವನ ಸಂಕಲನ ಗೀತಾಗುಚ್ಛವನ್ನು ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಜೀವನದ ಅನುಭವಗಳು, ಪ್ರಕೃತಿ ಪ್ರೇಮ ಮತ್ತು ಸಾಮಾಜಿಕ ಕಾಳಜಿನ ಒಳಗೊಂಡಿರುವ ಈ ಕವನ ಸಂಕಲನಕ್ಕೆ ಸಾಹಿತ್ಯ ಆಸಕ್ತರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಶಿವಬಸವ ಶ್ರೀಗಳ ಹಿರೇಮಠ, ಕೆಬಿ ಅಧ್ಯಕ್ಷ ಮಹಾವೀರ್ ನಿಲಜಗಿ, ವಿವೇಕಾನಂದ ಶಾಲೆಯ ಸಂಸ್ಥಾಪಕ ಅಶೋಕ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಇದಲ್ಲದೆ ಹಿರಿಯ ಪತ್ರಕರ್ತರು, ನಿವೃತ್ತ ಉಪನ್ಯಾಸಕರು, ಸಮಾಜ ಸೇವಕರು, ಜೈನ್ ಸಮಾಜದ ಮುಖಂಡರು ಹಾಗೂ ನೂರಾರು ಶಿಕ್ಷಕರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 25 ಆದರ್ಶ ದಂಪತಿಗಳಿಗೆ ಗೀತಾಗುಚ್ಛ ಕವನ ಸಂಕಲನ ಹಾಗೂ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಾಹಿತಿಗಳು, ಶಿಕ್ಷಕರು ಸಮಾಜದ ಕಣ್ಣುಗಳು ಎಂದು ಹೇಳಿ ಬಸ್ತಾವಾಡೆ ದಂಪತಿಗಳು ಶಿಕ್ಷಣದ ಜೊತೆಗೆ ಸಾಹಿತ್ಯ ಸೇವೆಯನ್ನು ಮುಂದುವರಿಸುತ್ತಿರುವುದು ಶ್ಲಾಘನೀಯ ಎಂದಿದ್ದಾರೆ. ಈ ವೇಳೆ ಮಾತನಾಡಿದ ಶ್ರೀಮತಿ ಗೀತಾ ಬಸ್ತವಾಡೆ ಅವರು, ನಮ್ಮ ಜೀವನ ಪಯಣದಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯ ಸದಾ ಜೊತೆಯಾಗಿದೆ. ನಮ್ಮ ಭಾವನೆಗಳು ಗೀತಾಗುಚ್ಛದ ಮೂಲಕ ಹೊರಬಂದಿರುವುದು ಸಂತಸ ತಂದಿದೆ ಎಂದು ಹೇಳುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಬಸ್ತವಾಡೆ ದಂಪತಿಗಳು ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈಗ ನಮ್ಮ ಮೇಡಮ್ ಅವರು ಹೇಳಿದ್ರು, ಮದುವೆ ಆಗಿ ಮರುದಿವಸನೇ ಮತ್ತು ಸ್ವರಪತ್ರ ಇಡತ್ತೆ. ಆದ್ರೆ ಇಂಥ ಕಾಲಘಟ್ಟ ಇವತ್ತು ಮೊಬೈಲ್ ಇವತ್ತು ಏನೇ ಬರೋದು ಮೊಬೈಲ್ನಲ್ಲೇ ಬರೋದು ಕಳಿಸ್ತಾರ, ಏನೇ ಮಾಡೋದು ಮೊಬೈಲಲ್ಲೇ ಇರ್ತದೆ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಅಜಾಗೃತಂ ಋಷಿಶ್ರಾಗಂ ಪ್ರಭಾತ್ರೇಮೇ ಗಣಪರಂ ದಂಪತ್ಯೋ ಕಲಹಶ್ಚೈವ ಪರಿಣಾಮೇನ ಕಿಂಚನ ನದ್ವಿಶಿಂತಿ ನಯಾಚಿಂತಿ ಪರಲಿಂಗಂ ನಕುರ್ವತ ಅನಾಹುತೋ ನಚಾಯಾಂತಿ ತೇನ ಸ್ಮನೋತಿ ದೇವತ. ಎಷ್ಟು ಅದ್ಭುತ ಮಾತು ಅಂತಂದ್ರೆ ಇದನ್ನೆಲ್ಲ ಬಿಡಿಸಿ ಹೇಳಕತ್ರ ಒಂದು ತಾಸು ಆಕತಿ. ನಮ್ಮ ಹೆಣ್ಮಕ್ಳು ಮಾತು ಮುಗಿಯಂಗಿಲ್ಲ, ಯಾಕಂದ್ರೆ ಅವ್ರ ಮಾತು ಬಹಳ ಮುಖ್ಯ. ದಂಪತಿಗಳು ಅಂತಂದ್ರೆ ಒಬ್ಬ ಹುಡುಗನ ಆಡುಗಳನ್ನ ಹೆಂಗ ಗಾಡಿ ಒಳಗೆ ಮೇಯಿಸ್ಕೊಂಡು ಹೋಗ್ತಾನ, ಅಲ್ಲಿ ತಗದಿರ್ತದ ಆಡಿರ್ತದ, ಅವಳನ್ನು ಗುಡ್ಡಾಡ್ತಾವ. ಎಷ್ಟು ಗುಡ್ಡಾಡ್ತಾವ ಅಂತಂದ್ರ ಆ ಮೇಯ್ದು ಬರೋ ತನಕ ಗುಡ್ಡಾಡ್ಕೊಂತಾನೆ ಇರ್ತಾವ. ಮತ್ತೆ ಬಂದು ಸಂಜೆ ಆಯ್ತು ಅಂತಂದ್ರೆ ಹೆಂಗ ಗಡ್ಡಿ ಒಳಗೆ ಒಂದೇ ಕಡೆ ಇರ್ತಾವಲ್ಲ, ಹಂಗ ದಾಂಪತ್ಯ ಜೀವನ ಅನ್ನೋದು ಕೂಡ ದಿನಾ ಬೆಳಗ್ಗೆ ಹತ್ರ ಏನೆಲ್ಲ ಹೋರಾಟ ಇರ್ತದ, ಏನೆಲ್ಲ ಜಗಳ ಇರ್ತದ, ಏನೆಲ್ಲ ಇರ್ತದ, ಮತ್ತೆ ಸಂಜೆ ಆಯ್ತು ಅಂತಂದ್ರೆ ಶಾಂತವಾಗಿರ್ಬೇಕು ಅನ್ನುವಂಥದ್ದನ್ನ ಉಪನಿಷತ್ತಿನ ಮಾತು. ಬೆಳಗ್ಗೆ ಏನೆಲ್ಲ ಗುಡ್ಡಾಡ್ತೀರಿ, ಜಗಳ ಆಡ್ತೀರಿ, ನೀ ಹೋಗು ನಾ ಹೋಗು ಅಲ್ಲಿ ಹೋಗಿ ಅಂತ ಗುಡ್ಡಾಡ್ತೀರಿ, ಏನೋ ಮನಸ್ತಾಪಗಳು ಆಗ್ತವೆ. ಆದ ನಂತರ ಕೊನೆಗೆ ಸಂಜೆಗೆ ಬಂದ್ರಿ ಅಂತಂದ್ರೆ ಮತ್ತೆ ಒಂದಾಗಿರ್ಬೇಕು ಮನೆಯೊಳಗಂತ ಉಪನಿಷತ್ತು ಹೇಳ್ತದಲ್ಲ. ಹೀಗಾಗಿ ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಬಹಳ ಆದರ್ಶಮಯವಾಗಿರುವಂತಹ ಜೀವನವನ್ನ ನಡೆಸಿ ಮಕ್ಕಳಿಗೂ ಕೂಡ ಅಷ್ಟೇ ಶಿಕ್ಷಣವನ್ನು ಕೊಡುವ ಮುಖಾಂತರವಾಗಿ ಸಮಾಜದೊಳಗೆ ನಮ್ಮ ಜಗತ್ತವರು ಈಗ ಸುಮ್ಮನೆ ಕುಂತರವರು ಸುಮ್ಮನೆ ಕುಂದ್ರಾಗಿಲ್ಲ, ಏನಾದ್ರು ಬರ್ಕೊತಾನೆ ಇರ್ತಾರೆ. ಈಗ ಒಂದು ಏನಾರ ಕವನ ಬರೋದ್ರು ಬರದಿರ್ಬೋದು, ಅವ್ರು ಹೇಳಕ್ ಬರಂಗಿಲ್ಲ. ಅಷ್ಟೇ ಅವರು ಮನಸ್ಥಿತಿ ಅಂತಂದ್ರ ಆ ವಿಚಾರಗಳು ಹಾಗೆ ಬರ್ತಾವೆ, ಹಾಗೆ ಇರ್ತಾವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಅವರ ಆದರ್ಶಮಯವಾಗಿರುವಂತ ಜೀವನ ಅದು 50 ವಸಂತಗಳನ್ನ ಪೂರೈಸ್ತೀವಿ, 75 ವಸಂತಗಳನ್ನ ಪೂರೈಸ್ತೀವಿ. ಅದು ಶತದ ಸಂಭ್ರಮವನ್ನ ನಾವೇನು ಎಲ್ಲರ ಕಾನೂನು ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಸಮಯ ಬಹಳಷ್ಟು ಆಗ್ಯಾವ, ತಾವೆಲ್ಲರೂ ಬಹಳ ತಾಳ್ಮೆಯಿಂದ ಕುತ್ಕೊಂಡು ಅನ್ನುವಂಥ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಆ ದಂಪತಿಗಳ ಆದರ್ಶಮಯವನ್ನ ಇವತ್ತಿನ ಯುವಪೀಳಿಗೆಗಳು ಆದರ್ಶವಾಗಿ ಇಟ್ಕೊಂಡು ತಮ್ಮ ಬದುಕಿನಲ್ಲಿ ಸಾಗಿಸಬೇಕು. ಈ ಸಾನ್ನಿಧ್ಯ ವಹಿಸುವ ಮಾಣಿಕ ಶಿವಬಸವ ಮಾಣಿ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಹಸಿರಾಗಿರುವ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಬಂಧುಗಳೇ, ಗುರುಗಳೇ, ಗುರುಮಾತೆಯರೇ, ವಿಶೇಷವಾಗಿ ಸುಭಾಷ್ ಬಸ್ತಾವಾಡೆ ಮತ್ತು ಗೀತಾ
ನಡೆದಿರುವ 25ನೇ ವರ್ಷದ ಯುವ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಕೊಟ್ಟ ಮೊದಲಿಗೆ ಹೊರತ ಯಾವುದೇ ಅದು ಶಿಕ್ಷಕ ವೃತ್ತಿ, ಈ ವೃತ್ತಿಯಲ್ಲಿ ಸುಮಾರು 35-40 ವರ್ಷಗಳ ಕಾಲ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇಬ್ಬರ ದಂಪತಿಗಳು ಸೇವೆ ಸಲ್ಲಿಸುವ ಮುಖಾಂತರ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾರೆ. ಅವರ ಒಂದು ಶಿಕ್ಷಣ ಪ್ರೇಮವು ಶೈಕ್ಷಣಿಕ, ತಾಂತ್ರಿಕ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಈ ಇಬ್ಬರ ದಂಪತಿಗಳ ಸೇವೆ ಮುಂದುವರಿಯಲಿ ಅಂತ ಹೇಳ್ತಾ, ಏನು ಇವತ್ತು ಅವರ ವಿವಾಹ ವಾರ್ಷಿಕದ ಇವೆಂಟ್ ಗೀತಗುಚ್ಛ ಒಂದು ಕವನ ಸಂಕಲನ ಬಿಡುಗಡೆಯಾಗಿದೆ. ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕಾದ್ರೆ ಇವತ್ತು ಕಂಪ್ಯೂಟರ್ ಯುಗದಲ್ಲೂ ಸಹ ನಾವು ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಪುಸ್ತಕಗಳನ್ನ ಓದುವುದನ್ನ ಕಲಿತಲ್ಲಿ ಮಾತ್ರ ನಾವು ಯಾವುದಾದ್ರೂ ಒಂದು ಸಾಧನೆ ಮಾಡಕ್ಕಿದೆ ಸಾಧನೆ ಇದೆ ಅಂತ ಹೇಳ್ತಾ, ಅವರ ವೈವಾಹಿಕ ಜೀವನವು ಇನ್ನೂ ಯಶಸ್ವಿಯಾಗಲಿ, ಅವರ ಒಂದು ಶೈಕ್ಷಣಿಕ, ಧಾರ್ಮಿಕ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮುಂದುವರಲಿ ಅಂತ ಹೇಳಿ ಈ ಒಂದು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಅಧ್ಯಕ್ಷತೆ ವಹಿಸಿಕೊಳ್ಳಲು ಹೇಳಿ ಸತ್ಕಾರ ಮಾಡಿದ್ದಕ್ಕೆ ಬಸವರಾಜ ಇಲ್ಲಿ ಜೈ ಜಿನೇಂದ್ರ ಕೃತಿ ಅಭಿನಂದನೆ, ಪ್ರಾರ್ಥನೆ ಬ್ರಹ್ಮಿ ಚಂದ್ರಶೇಖರ್ ಸಮಾಚಾರದ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಅದೇ ರೀತಿ ಹುಕ್ಕೇರಿಯ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಮೊದಲೇ ಹೇಳಿದಾಗೆ ಹುಕ್ಕೇರಿಯ ಶ್ರೀಮತಿ ಗೀತಾ ಮತ್ತು ಸುಭಾಷ್ ಬಸ್ವಾರ ಶಿಕ್ಷಕ ದಂಪತಿಗಳ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಅಲ್ರಿ 25 ವರ್ಷ ಯಾಕೆ ಆಗಂಗಿಲ್ಲ? 25 ಆಗ್ಬೋದು, 50 ಆಗ್ಬೋದು, ಸೆಂಟ್ರಿ ಬಾರಿಸ್ಬೋದು. ವರ್ಷ ಆಗೋದು ಬಹಳ ಮಾತ್ರ ಇಲ್ಲ. ಬಸವಣ್ಣ ಬರ್ತಿದ್ರೆ ಎಷ್ಟು ವರ್ಷ? ಇವತ್ತು ನಾ ಯಾಕೆ ಇಂಕೆ ಮಾತನ್ನು ಹೇಳ್ತೇನೆಂದ್ರೆ, ಈ ದಂಪತಿಗಳು 25 ವರ್ಷ ಏನ್ ದಾಂಪತ್ಯ ಮಾಡ್ಯಾರಲ್ಲ, ಯಾವ ರೀತಿಯಾಗಿ ದಾಂಪತ್ಯ ಮಾಡ್ಯಾರ ಅನ್ನೋದನ್ನ ಆ ಪುಸ್ತಕ ಕೊಡಿ ಸಾಕು, ಯಾರೋ ಒಬ್ಬ ಪರಿಚಯ ಮಾಡ್ಬೇಕಾಗಿಲ್ಲ. ಅದು ಒಂದು ಕವಿತಾ ಸಂಕಲನ ಅನ್ನೋದನ್ನ ಅದು ಒಂದು ಅಭಿನಂದನ ಗ್ರಂಥ ಆಗ್ಯದ. ಒಂದೊಂದು ನನಗೆ ಅನ್ಸ್ತದೆ ಏನಂದ್ರೆ, ಸುಂದರವಾದ ಸ್ತ್ರೀಗೆ ಮೂರ್ತಿ ಬಹಳ ಚಂದ. ಆ ಮೂರ್ತಿ ಹೆಂತ ಭಾಗ ಅಂತಂದ್ರೆ ಹಂಗ ಎಷ್ಟು ಅವ್ರ ಬಗ್ಗೆ ಎಲ್ಲ ಹೇಳಿದ್ರೆ ನಮ್ಮ ಮಠದ ಮೇಡಮ್ ಹೇಳಿದ್ದಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿ. ವಿವಾಹ ವಾರ್ಷಿಕೋತ್ಸವ 25 ವರ್ಷಗಳನ್ನು ಪೂರ್ಣಗೊಳಿಸಿರ್ತಕ್ಕಂಥ ಸಂಗತಿ. ಈ ಸಂದರ್ಭದಲ್ಲಿ ಯಾಕಂದ್ರೆ ವಾರ್ಷಿಕೋತ್ಸವ ಆಚರಣೆ ಮಾಡಬೇಕು ಅಂತ ಇತ್ತೀಚಿನ ಒಂದು ದಿನಗಳನ್ನೆಲ್ಲ ಗಮನಿಸ್ತಕ್ಕಂಥದ್ದು ಶಿಕ್ಷಕರಾಗಿ ಎಲ್ಲರೂ ಏನ್ ಗಮನಿಸಬೇಕಾಗಿತ್ತು, ಮಾಸ್ ಮೀಡಿಯಾ ಬಹಳ ಮುಂದುವರೆದಂಥದ್ದು. ಈ ಮೀಡಿಯಾ ಬಹಳ ಮುಂದುವರೆದ್ರೆ ಈ ಸಂದರ್ಭದೊಳಗ ನಮ್ಮ ಜೀವನ ದಂಪತಿಗಳ ಒಂದು ಜೀವನ, ಅವರ ಒಂದು ಜೀವನದ ಒಂದು ಶೈಲಿಯಲ್ಲಿ ಕೂಡ ಬಹಳ ಬದಲಾವಣೆ ನೋಡ್ತಾ ಇದ್ದೇವೆ ಆಧುನಿಕ ಜಗತ್ತಿನಲ್ಲಿ. ಅಂತ ಸಂದರ್ಭದೊಳಗ 25 ವರ್ಷ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಿ ನಮ್ಮೆಲ್ಲರಿಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಕುಟುಂಬ, ಅವರಿಗೆ ನಮ್ಮ ಇಲಾಖೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವಾದ ಕೋರುತ್ತಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಏನಂದ್ರೆ ಗೀತ ಗುಚ್ಚ ಅನ್ನುವಂಥ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದಾರೆ. ನಾನು ನೋಡಿದ ಹಾಗೆ 105 ಕವನ ಸಂಕಲನಗಳನ್ನ ಇದರೊಳಗ ಬರೆದಿದ್ದಾರೆ. 105 ಸುಮಾರು 115 ಪುಟಗಳ ಒಳಗಿರ್ತಕ್ಕಂಥ ಒಂದು ಪುಸ್ತಕ ಇದು ಕವನ ಸಂಕಲನ. ಇಲ್ಲೊಂದು ಮಾತು ಬರ್ತದೆ, ನಮ್ಮ ಶಿಕ್ಷಕರು ಬಹಳ ಶಿಕ್ಷಕರನ್ನ ಹೇಳ್ತೀನಿ, ಯಾರೋ ಒಬ್ಬರು ಹೇಳಿದ್ರು, ಯಾರು ಕಲಿಯಲು ಯೋಗ್ಯರೋ ಅವರು ಕಲಿಸಲು ಯೋಗ್ಯರು ಅಂತ ಹೇಳ್ತಾರೆ ಒಂದ್ಸಲ. ಇನ್ನೊಂದು ಮಾತು ಬರ್ತದ, ಶಿಕ್ಷಕರಾದವರು ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಅಂತ ಕರಿತೀವಿ. ಹಿರಿಯ ವಿದ್ಯಾರ್ಥಿಗಳು ಯಾಕೆ ಕರಿತೀವಿ ಅಂದ್ರೆ, ಶಿಕ್ಷಕನಾದವನು ಸತತ ಅಧ್ಯಯನ ಮಾಡಬೇಕು ಅಂತೇಳಿ, ಸತತ ಓದಬೇಕು, ಅವನ ನಾಲೆಜ್ ಅಪ್ಡೇಟ್ ಆಗ್ಬೇಕು. ಯಾಕಂದ್ರೆ ಮುಂದೆ ಬಂದಂತ ಮಕ್ಕಳು ನಾಲೆಜ್ ಅಪ್ಡೇಟ್ ಆಗಿ ಬಂದಿರ್ತಾರೆ, ಅವ್ರಿಗೆ ನಾವು ಕಲಿಸ್ಬೇಕಾಗಿ ನಾಲೆಜ್ ಅಪ್ಡೇಟ್ ಮಾಡ್ಕೋಬೇಕು ಅಂತ. ಆ ವಿಚಾರದಲ್ಲಿ ನಮ್ಮ ಶಿಕ್ಷಕರು ಏನ್ ಮಾಡ್ತಾರೆ, ಯಾರು ಓದ್ತಾರೋ ಅವ್ರಿಗೆ ಏನಾದ್ರು ಹೊಸತನ ಇರ್ತದೆ, ಅದಕ್ಕೆ ನಾವು ಸೃಜನಾತ್ಮಕತೆ ಅಂತ ಕರಿತೀವಿ. ಏನು ಹೊಸತನ ಇರುತ್ತೆ, ಸೃಜನಾತ್ಮಕತೆ ಅಂತ ಕರಿತೀವಿ, ಕ್ರಿಯೇಟಿವಿಟಿ ಅಂತೇಳಿ.
ಆ ಹೊಸತನ ಬರ್ಬೇಕಾಗಿದ್ರೆ ಅದು ಅಧ್ಯಯನ ಬಹಳ ಮುಖ್ಯವಾಗಿರ್ತಕ್ಕಂಥ. ಆ ರೀತಿಯಾಗಿ ವಿವಿಧ ಪುಸ್ತಕಗಳು ಅಧ್ಯಯನ ಮಾಡೋದ್ರ ಮೂಲಕ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತ ನಮ್ಮೆಲ್ಲರಿಗೂ ಬರೀ ಗೌರವ ಸಂಕಲ್ಪ ಕೊಡ್ತಾ ಇದ್ದಾರೆ. ಆದ್ರೆ ಒಂದು ಸಂಗತಿ ಬಹಳ ಮುಖ್ಯವಾಗಿರ್ತಕ್ಕಂಥ, ಈ ಪುಸ್ತಕಗಳು ಹೊರಗಡೆ ಓದೋರ ಸಂಖ್ಯೆ ಬಹಳ ಕಡಿಮೆ. ಮೊನ್ನೆ ಒಂದು ಯಶೋಜ್ ಆದವ್ರು ಮಾತು ಹೇಳ್ತೇನೆ. ಯಶೋಜ್ ಆದವ್ರು ನಮ್ಮ ಇಲಾಖೆ ಒಂದು 100 ಬುಕ್ಗಳನ್ನು ಕೊಟ್ಟರು ಅವ್ರು ಫ್ರೀ. ಆ ಫ್ರೀ ಕೊಟ್ಟ ಯಾರಿಗೆ ಕೊಡಬೇಕು ಅಂತ ಒಂದು ಮಾತು ಹೇಳ್ಬೇಕು. ಅದು ಬಹಳ ನನಗೆ ಮನಸ್ಸಿಗೆ ಎತ್ತಿರ್ತಕ್ಕಂಥದ್ದು. ಏನ್ ಹೇಳಿದ್ರು ಅವರು, ಶಿಕ್ಷಕರು ಬಹಳ ಬಂದಾರ, ಓದಾ ಬಹಳ ಬಂದಿರ್ಬೋದು ನನಗೆ. ಆದ್ರೆ ಒಂದು ಮಾತು ಹೇಳಿದವರು, ಈ ಬುಕ್ ಯಾರಿಗೆ ಕೊಡ್ಬೇಕಂದ್ರೆ ಯಾರು ಓದ್ತಾರಲ್ಲ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರು. ನೋಡ್ರಿ, ಯಾರು ಓದುತ್ತಾರಲ್ಲ ಅವ್ರಿಗೆ ಕೊಡ್ರಿ ಅಂತ, ಯಾರು ಬೇಕಾದ್ರೆ ಬುಕ್ ಕೊಡ್ಬೇಡ ಅಂತ ಮಾತು ಹೇಳಿದ್ರು. ಅಭಿನಂದನೆ ಹೇಳಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸರ್ ಹೇಳಿದ್ರೆ ಕಲ್ಚರಿಕ್ ಅಂತ ಏನಿಲ್ಲ, 2 ದಿವಸ ಆಯ್ತು ಜಾತ್ರೆ ಗದ್ದಲದೊಳಗೆ ಎಲ್ಲ ಬೀರು ಹೋದ್ಮೇಲೆ ಅದೇನೈತೆ ಮಾಡಿದ್ರು ಸ್ವಲ್ಪ ತಪ್ಪಿದ್ರೆ ಸ್ವಲ್ಪ ಹಿಡ್ಕೊಂಡೈತಿ. ಒಂದು 2 ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಸರ್ ಅವರು ಹೇಳಿದ್ದಾರೆ, ಪುಸ್ತಕ ಪರಿಚಯ ಮಾಡಿದ್ದಾರೆ, ಸಾಕಷ್ಟು ಎಲ್ಲ ನಮ್ಮ ಗುರುಗಳಾಗ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಹೇಳುವಂತ ಅವಶ್ಯಕತೆ ಇಲ್ಲ. ಬಹಳಷ್ಟು ಇವತ್ತು ವಿನೂತನವಾದಂತಹ ಒಂದು ಕಾರ್ಯಕ್ರಮ. ಆಗ್ಲೇ ಹೇಳಿದಂಗೆ ಎಲ್ಲರೂ ನಾವು ವಿವಾಹ ವಾರ್ಷಿಕೋತ್ಸವ ಮಾಡ್ಕೋತಿರ್ತೀವಿ. ಅದ್ರೊಳಗೆ ಒಂದು ಪುಸ್ತಕ ಬಿಡುಗಡೆ ಮಾಡುವಂತದ್ದು, ಅದು ತಾವ ಸ್ವತಃ ರಚಿಸಿ ಮಾಡುವಂತದ್ದಂದ್ರೆ ಇದೊಂದು ವಿನೂತನ ಕಾರ್ಯಕ್ರಮ. ನನಗೆ ಖುಷಿ ಅಂತಂದ್ರೆ ಇಲ್ಲಿ ಬಹಳಷ್ಟು ಜನ ನಮ್ಮ ಗುರುಗಳಿಗೆ ಬಂದೈತಿ, ತಾಯಂದ್ರು ಬಂದಾರ, ಸಹೋದರಿಯರು ಬಂದಾರ. ಮುಂದಿನ ವರ್ಷ ಮಾಡ್ಕೊಂಡ್ರೆ ಈ ಕಾರ್ಯಕ್ರಮ ಮಾಡ್ತೀವಿ ನಾವು. ಏನಂದ್ರೆ ಬಹುಶಃ ಬಂದಾಗ ಎಲ್ಲರೂ ಪಟ್ಟು ಬೇಕಾದ್ರೆ ಒಂದೊಂದು ಹಾಡ ಬರ್ದ್ರಿ, ಒಂದು ಗಮನ ಸಂಕಲನ ಮಾಡೋಣ. ಹೌದಾ? ಅದ್ಯಾಕೆ ಒಂದೊಂದೇ ಹೇಳ್ತಾರೆ, ನಾವು 50 ಹಾಡ ಬರೆಯಾವತ್ತಂದ್ರೆ ಅಂದ್ರೆ ಎಲ್ಲರೂ ಒಂದೊಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನ ಇಲ್ಲೇ